ಅಯ್ಯೋ ದೇವ್ರೆ, ಏನಿದಲ್ಲ? ಕೋಮಕ್ಕೆ ಹೋಗಿರೋ ಹಿತಾಳ ಆತ್ಮ ಹೇಗೆ ಆಚೆ ಬರೋದಕ್ಕೆ ಸಾಧ್ಯ? ಎಲ್ಲರೂ ಹಿತ ಆದಷ್ಟು ಬೇಗ ಗುಣ ಆಗ್ತಾಳೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಪರಿಸ್ಥಿತಿ ಬೇರೆ ರೀತಿನೇ ಇದೆಯಲ್ಲ. ಅಂದ್ರೆ ಹಿತ ಅಪಾಯದಲ್ಲಿದ್ದಾಳ. ಪಾಪ, ನನ್ನ ಹಿತ ಪುಟ್ಟಿಗೆ ಅವಳಿಗೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ನನ್ನ ಮಗಳಿಗೆ ನಾನು ಕಾಣಿಸ್ತಿದ್ದೀನಿ, ಅವಳ ಜೊತೆ ಮಾತಾಡ್ತಿದ್ದೀನಿ ಅಂತ ನಾನು ಸಂತೋಷ ಪಡ್ಬೇಕಾ ಅಥವಾ ದುಃಖ ಪಡ್ಬೇಕಾ? ನನಗೊಂದು ಗೊತ್ತಾಗ್ತಿಲ್ಲ. ತಾಯಿ ದುರ್ಗೆ, ಏನಿದಲ್ಲ? ಏನಾಗ್ತಿದೆ ನನ್ನ ಮಗಳಿಗೆ? ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಹಾಗೆ ಮಾಡು. ಯಾವುದೇ ಕಾರಣಕ್ಕೂ ಹಿತಾಪುಟ್ಟಿಗೆ ಏನೂ ಆಗ್ಬಾರ್ದು. ಅಮ್ಮ, ಏನ್ ಯೋಚನೆ ಮಾಡ್ತಿದ್ಯಾ? ಹೇಳು. ಇಷ್ಟ ದಿನ ನೀನೇನಕ್ಕೆ ನನಗೆ ಕಾಣಿಸ್ತಿರ್ಲಿಲ್ಲ? ಚಿನ್ನಿ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಆದರೆ ನೀನು ರೋಡ್ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ಯಲ್ಲ, ಅದಕ್ಕಿಂತ ಮುಂಚೆ ಏನಾಗಿತ್ತು? ನಿನ್ನ ಜೊತೆ ಯಾರಿದ್ರು? ನೀನು ಅಲ್ಲಿಗೆ ಯಾಕೆ ಹೋದೆ ಅಂತ ಏನಾದರೂ ನೆನಪಿದ್ಯಾ? ನನಗೆ ತುಂಬಾ ಹಸಿವಾಗ್ತಿತ್ತು ಅಂತ ಮನೆಯಿಂದ ಆಚೆ ಬಂದೆ. ಆಗ ಅಲ್ಲೊಬ್ಳು ಹಣ್ಣು ಮಾರ್ತಾ ಇದ್ಲು ಅಮ್ಮ. ಅವರು ನನಗೆ ಫ್ರೀಯಾಗಿ ಹಣ್ಣು ಕೊಟ್ರು. ನಾನು ಅದನ್ನು ತಿಂದೆ. ಆಮೇಲೆ ನಂಗೆ ಯಾಕೋ ತಲೆ ಸುತ್ತ ಬಂದಂಗಾಯ್ತು. ಅಷ್ಟೇ ನಂಗೆ ನೆನಪಿರೋದು. ಛೇ, ಈಗೇನು ಮಾಡಲಿ? ಯಾವ ವಿಷಯನೂ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ವಲ್ಲ. ಆದರೆ ಹಿತ ಜೀವ ಅಪಾಯದಲ್ಲಿದೆ ಅನ್ನೋದಂತೂ ಸತ್ಯ. ಏನಾದರೂ ಸರಿ, ನಾನು ನನ್ನ ಮಗಳನ್ನು ಕಾಪಾಡ್ಕೊಳ್ತೀನಿ. ಪುಟ್ ಮೇಡಮ್ಗೆ ಏನೂ ಆಗಬಾರ್ದು. ಅವಳು ಆದಷ್ಟು ಬೇಗ ಹುಷಾರಾಗಬೇಕು. ಪಾಪ, ಏನು ಗೊತ್ತಿಲ್ಲದೆ ಇರೋ ಪುಟ್ಟ ಮಗು ಅವಳು. ಅಂಥವಳ ಮೇಲೆ ಈ ಮಾಳ್ವಿಕ ಜಿತ್ ಸಾಧಿಸ್ತಿದ್ದಾಳಲ್ಲ. ಛೇ, ಅಕ್ಕ, ಅಷ್ಟೊಂದು ಗಾಬರಿಯಾಗಿ ರೂಮಿಂದ ಯಾಕೆ ಹೊರಗಡೆ ಹೋದೆ? ನನಗೆ ಗೊತ್ತಕ್ಕ, ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ಅಂತ. ಪುಟ್ ಮೇಡಮ್ಗೆ ಏನೂ ಆಗಲ್ಲ, ನೀನು ಯೋಚನೆ ಮಾಡಬೇಡ ಅಕ್ಕ. ದುರ್ಗಾ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅಕ್ಕ, ಸಮಾಧಾನ ಮಾಡ್ಕೊ. ಪುಟ್ ಮೇಡಮ್ ಎಚ್ಚರ ಆಗ್ತಿಲ್ಲ ಅಂತ ನಮ್ಮೆಲ್ರಿಗೂ ಭಯ ಆಗ್ತಿದೆ. ಆದರೆ ನೀನೇ ಇಷ್ಟೊಂದು ಹೆದರ್ಕೊಂಡ್ರೆ ಹೇಗೆ ಹೇಳು? ಇಲ್ಲ ದುರ್ಗಾ, ನಿನಗೆ ನನ್ನ ಭಯ ಅರ್ಥ ಆಗ್ತಿಲ್ಲ. ನೀವೆಲ್ಲರೂ ಹಿತ ಕೋಮಕ್ಕೆ ಹೋಗಿದ್ದಾಳೆ ಅಂತ ಅನ್ಕೊಂಡಿದ್ದೀರಾ, ಆದರೆ ವಿಷಯ ಇನ್ನೂ ಭಯಾನಕವಾಗಿದೆ. ಏನು ಹೇಳ್ತಿದ್ಯಾ ಅಕ್ಕ? ವಿಷಯ ಇನ್ನೂ ಭಯಾನಕವಾಗಿದೆ ಅಂದರೆ ಏನರ್ಥ? ಅದು ಏನೇ ಇದ್ರೂ ಪರವಾಗಿಲ್ಲ ಅಕ್ಕ, ಧೈರ್ಯವಾಗಿ ಹೇಳು. ನಾವಿಬ್ರು ಸೇರ್ಕೊಂಡು ಅದಕ್ಕೆ ಪರಿಹಾರ ಹುಡ್ಕೋಣ. ಒಟ್ಟಿನಲ್ಲಿ ಪುಟ್ ಮೇಡಮ್ ಮತ್ತೆ ಮೊದಲಿನ ಥರ ಕುಣ್ಕೊಂಡು ಆಟ ಆಡ್ಕೊಂಡು ಇರಬೇಕಷ್ಟೆ. ಹಾಗೆ ನಾವಿಬ್ರು ಮಾಡಲೇಬೇಕು. ದುರ್ಗಾ ಹಿತಂಗೆ ಎಚ್ಚರ ಆಗತ್ತೆ ಅಂತ ನನಗನ್ನಿಸ್ತಿಲ್ಲ. ಅವಳಿನ್ ಯಾವತ್ತೂ ಜಗತ್ತನ್ನೇ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತಿದೆ. ಅಕ್ಕ, ಏನ್ ಹೇಳ್ತಿದ್ಯಾ ನೀನು? ಹೆತ್ತ ತಾಯಿಯಾಗಿ ನೀನೇ ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ಬಿಡ್ತು ಅನ್ನೋ, ಪುಟ್ ಮೇಡಮ್ಗೆ ಏನೂ ಆಗಿರಲ್ಲ. ಅವಳಿಗೆ ಎಚ್ಚರ ಆಗ್ತಾಳೆ, ಏನೂ ಆಗಿರಲ್ಲ. ದುರ್ಗಾ, ನಾನು ಹೀಗೆ ಹೇಳೋದಕ್ಕೆ ಕಾರಣ ಇದೆ. ಯಾಕಂದ್ರೆ ನನಗೆ ಇದನ್ನ ಆತ್ಮ ಕಾಣಿಸ್ತಿದೆ. ನಾನು ಈ ತರ ಅವಳ ಆತ್ಮ ಜೊತೆ ಮಾತಾಡ್ಕೊಂಡು ಬಂದೆ. ಇಲ್ಲ ಇಲ್ಲ, ಪುಟ್ ಮೇಡಮ್ ಆತ್ಮ ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ನಿನ್ಗೆಲ್ಲ ಭ್ರಮೆ ಇರ್ಬೇಕು ಅಕ್ಕ. ನಿನ್ ಮಗಳ ಮೇಲೆ ಅತಿಯಾದ ಚಿಂತೆಯಿಂದ ನೀನ್ ಏನೇನೋ ಕಲ್ಪನೆ ಮಾಡ್ಕೊಂಡಿದ್ಯಾ. ಪುಟ್ ಮೇಡಮ್ಗೆ ಏನೂ ಆಗಿಲ್ಲ. ಅಲ್ಲ ದುರ್ಗಾ, ನಾನ್ ನಿಜ ಹೇಳ್ತಿದ್ದೀನಿ, ಇದು ನನ್ನ ಕಲ್ಪನೆ ಅಲ್ಲ.
ಈಗ ಬೆಡ್ ಮೇಲಿರೋದು ಹಿತನ್ ಬರೀ ದೇಹ ಮಾತ್ರ. ಅವಳ ಆತ್ಮ ಮನೆ ತುಂಬಾ ಓಡಾಡ್ತಿದೆ. ಅವಳ ಹತ್ರ ನಾನು ಮಾತಾಡಿದ್ದೀನಿ. ಪಾಪ ಹಿತಂಗೆ ಅವಳಿಗೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ಅವಳಿಗೆ ನಾನು ಕಾಣಿಸ್ತಿದ್ದೀನಿ ಅನ್ನೋ ಖುಷಿ ಮಾತ್ರ ಇದೆ. ಅಯ್ಯಯ್ಯೋ, ಇದೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ? ಪುಟ್ ಮೇಡಮ್ಗೆ ಏನಾಯ್ತು ಅಕ್ಕ? ಏನಾಯ್ತು ಯಾಕಾಯ್ತು ಅಂತ ನನಗೆ ಗೊತ್ತಿಲ್ಲ ದುರ್ಗಾ. ಆದ್ರೆ ಹಿತನ ಹತ್ರ ಕೇಳಿದ್ರೆ ಅವಳಿಗೂ ಪೂರ್ತಿಯಾಗಿ ಏನೂ ಗೊತ್ತಿಲ್ಲ. ಆದ್ರೆ ಒಂದು ವಿಷಯನ ಹೇಳಿದ್ಲು. ಏನಂತ? ಹಿತಂಗೆ ಒಂದೇ ಒಂದು ವಿಷಯ ನೆನಪಿದೆ. ಯಾವುದೋ ಒಂದು ಹೆಂಗ್ಸ್ ಬಂದು ಅವಳಿಗೆ ಹಣ್ಣು ತಿನ್ನಕ್ ಕೊಟ್ಲಂತೆ. ಆ ಹಣ್ಣು ತಿಂದ ತಕ್ಷಣ ಅವಳು ತಲೆ ಸುತ್ತ ಬಿದ್ಲಂತೆ. ದುರ್ಗಾ, ನನ್ಗೆ ಯಾಕೋ ಹಿತ ತನ್ನ ದೇಹಕ್ಕೆ ವಾಪಸ್ ಸೇರಕ್ಕಾಗತ್ತೋ ಇಲ್ವೋ ಅಂತ ನನಗೆ ಭಯ ಆಗ್ತಿದೆ ದುರ್ಗಾ. ನಾನು ನನ್ನ ಮಗಳನ್ನ ಉಳಿಸ್ಕೊಳ್ಳೇಬೇಕು ದುರ್ಗಾ. ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೆಂಗ್ಸು, ಹಣ್ಣು, ಆ ಹಣ್ಣಲ್ಲಿ ಏನೋ ಇರ್ಬೋದಾ? ಅದರಿಂದನೇ ಪುಟ್ ಮೇಡಮ್ಗೆ ಹೀಗಾಗಿರ್ಬೋದಾ? ಆದ್ರೆ ಯಾವುದೋ ಹೆಂಗ್ಸು ಪುಟ್ ಮೇಡಮ್ಗೆ ಯಾಕೆ ಹೇಗೆ ಮಾಡ್ತಾಳೆ? ಮಾಡ್ವಿಕಾನೆ ಹಿತ ಮನೆ ಬಿಟ್ಟು ಹೋಗೋ ತರ ಮಾಡಿರೋದೆ ಆ ಮಾಳ್ವಿಕ. ಇಂಥ ನೀಚ್ ಕೆಲಸ ಮಾಡೋದಕ್ಕೆ ಅವಳಿಂದ ಬಿಟ್ರೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಅವಳು ಮಾಟ ಮಂತ್ರ ಮಾಡಿ ನನ್ನ ಮಗಳಿಗೆ ಇಂಥ ಗತಿ ತಂದಿದ್ದಾಳೆ. ಆ ಮಾಳ್ವಿಕಾಗೆ ಎಷ್ಟು ಧೈರ್ಯ ಇದ್ರೆ ನಮ್ಮ ಪುಟ್ ಮೇಡಮ್ಗೆ ಹೇಗೆ ಮಾಡ್ತಾಳೆ? ನಾನಿನ್ ಸುಮ್ಮನೆ ಇರಲ್ಲ. ಅವಳಿಗೆ ಸರಿಯಾದ ಪಾಠ ಕಲಿಸ್ತೀನಿ. ದುರ್ಗಾ, ದುರ್ಗಾ ಎಲ್ಲಿ ಹೋಗ್ತಿದ್ಯಾ? ದುರ್ಗಾ ನಿಂತ್ಕೋ. ದುರ್ಗಾ ಕೋಪದಲ್ಲಿ ನಿರ್ಧಾರ ತಗೋಬೇಡ. ದುರ್ಗಾ ನನ್ನ ಮಾತು ಕೇಳು. ದುರ್ಗಾ ತಾಯಿ, ದುರ್ಗೆ ಯಾಕೆ ನನ್ನ ಮಗಳಿಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ? ಅವಳು ಯಾರಿಗೆ ಏನು ಅನ್ಯಾಯ ಮಾಡಿದಾಳೆ? ಆ ಮಾಳ್ವಿಕಳ ದುಷ್ಟ ಶಕ್ತಿಯಿಂದ ನೀನೇ ಅವಳನ್ನ ಕಾಪಾಡಬೇಕು. ಅವಳನ್ನ ಕಾಪಾಡೋ ಜವಾಬ್ದಾರಿ ನಿಂದು ತಾಯಿ, ನಿಂದು.